RSS ವಿಚಾರಗಳಿದಾವೆ, ಅದು ಬ್ಯಾನ್ ಆದರೆ RSS ಆಟೋಮೆಟಿಕ್ ಬ್ಯಾನ್ ಆಗುತ್ತೆ. ಅವನು ಮೈಂಡ್ ಸೆಟ್ ಏನಿದೆ ಅಂದರೆ ಪ್ರಿಯಾಂಕ್ ಖರ್ಗೆ ಅವರು ವಿಚಾರಗಳಿಗೆ ನಿಲ್ಲಿಸಬೇಕಾಗ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ಅವ್ರ ವಿಚಾರ ಜನರ ವಿಚಾರ, ಜನರಿಗೆ ಒಳ್ಳೆಯ ವಿಚಾರ. ಇವ್ರ ವಿಚಾರಗಳು ಗೌರ್ಮೆಂಟ್ ಶಾಲೆಯಲ್ಲಿ ಇರ್ತಕ್ಕಂಥ ಏನು ಬಡ ವಿದ್ಯಾರ್ಥಿಗಳಿದ್ದಾರೆ ಅವ್ರ ಮೈಂಡ್ ಇಷ್ಟ ಮಾಡಬೇಕು. ಇದರ ಹಿಂದೆ ಏನು ಪ್ರಿಯಾಂಕ್ ಖರ್ಗೆ ಅವರು ಧಮಕಿ ಕೊಟ್ಟಿದ್ದಾರೆ, ಆ ಧಮಕಿಗೆ ಕೂಡಲೇ ಆ ಧಮಕಿ ಕೊಟ್ಟಂಥ ವ್ಯಕ್ತಿ, ಆ ಧಮಕಿ ಕೊಟ್ಟಂಥ ಏನು ಕಾರ್ಯಕರ್ತ ಇದ್ದಾನೆ RSS ಅವನಿಗೆ ಬಂಧಿಸಬೇಕು, ಅವನಿಗೆ ಕಠಿಣ ಶಿಕ್ಷೆ ಕೊಡಬೇಕು. ತಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡು ಆದಷ್ಟು ಕೂಡಲೇ ಅರೆಸ್ಟ್ ಮಾಡಿದ್ರೆ ಒಳ್ಳೆಯದಿಲ್ಲ ಅಂದರೆ ರಾಜ್ಯಾದ್ಯಂತ ಬೆಂಕಿ ಹತ್ತೋದು ಗ್ಯಾರಂಟಿ. ಇವತ್ತಿನ ದಿನ ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರ ಏನು ವಿರುದ್ಧ RSS ಒಬ್ಬ ಮುಂದಾಡಿಕೆ ನಡೆಸಿ ಅವಾಚ್ಯ ಶಬ್ದದಿಂದ ಅವರಿಗೆ ಅವಮಾನಿಸಿದ್ದಾರೆ. ಅವರ ವಿರುದ್ಧ ಇವತ್ತು ಕಲಬುರಗಿಯಲ್ಲಿದ್ದಂಥ ಪ್ರಿಯಾಂಕ್ ಖರ್ಗೆ ಅಭಿಮಾನಿ ಬಳಗದವರು ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಇದು ಪ್ರತಿಭಟನೆ ಅಲ್ಲ, ಇದು ಒಂದು ಎಚ್ಚರಿಕೆ ಇದೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಇನ್ನು RSS ವಿರೋಧಿಗಳಿದ್ದಾರಲ್ಲ, RSS ಮೈಂಡ್ಸ್ದವ್ರು ಇದ್ದಾರಲ್ಲ, ಅವರಿಗೆ ಒಂದು ಎಚ್ಚರಿಕೆ ಇದೆ. ದಯವಿಟ್ಟು ತಾವುಗಳು ಸರ್ಕಾರಿ ಶಾಲೆ ಆಗಲಿ, ಸರ್ಕಾರಿ ಅನುದಾನಿತ ಏನು ಸಂಸ್ಥೆಗಳಿರ್ತಾವೆ, ಆ ಸಂಸ್ಥೆಯಲ್ಲಿ ನೀವು ಕಾರ್ಯಕ್ರಮಗಳು ಮಾಡಬೇಕಂತ ಪ್ರಿಯಾಂಕ್ ಖರ್ಗೆ ಅವರು ಸಂದೇಶ ಕೊಟ್ಟಿದ್ರು. ಆ ಸಂದೇಶಕ್ಕೆ ತಿರುಚಿ ತಾವುಗಳು RSS ಬ್ಯಾನ್ ವಿಚಾರ ಇದಲ್ಲ, RSS ಬ್ಯಾನ್ ಆಗಲೇಬೇಕು. ಹಾಗಂದರೆ RSS ವಿಚಾರಗಳಿದ್ದಾವೆ, ಅದು ಬ್ಯಾನ್ ಆದರೆ RSS ಆಟೋಮೆಟಿಕ್ ಬ್ಯಾನ್ ಆಗುತ್ತೆ. ಇದರ ಹಿಂದೆ ಏನು ಪ್ರಿಯಾಂಕ್ ಖರ್ಗೆ ಅವರು ಧಮಕಿ ಕೊಟ್ಟಿದ್ದಾರೆ, ಆ ಧಮಕಿಗೆ ಕೂಡಲೇ ಆ ಧಮಕಿ ಕೊಟ್ಟಂಥ ವ್ಯಕ್ತಿ, ಆ ಧಮಕಿ ಕೊಟ್ಟಂಥ ಏನು ಕಾರ್ಯಕರ್ತ ಇದ್ದಾನೆ RSS ಅವನಿಗೆ ಬಂಧಿಸಬೇಕು, ಅವನಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಇಲ್ಲಾಂದರೆ ಇಡೀ ಜಿಲ್ಲಾದ್ಯಂತ ಪ್ರತಿಭಟನೆ ಆಗುತ್ತೆ, ರಾಜ್ಯಾದ್ಯಂತ ಪ್ರತಿಭಟನೆ ಆಗುತ್ತೆ. ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳು ಬರೀ ಕಲಬುರಗಿಯಲ್ಲಿ ಮಾತ್ರ ಇಲ್ಲ, ಇಡೀ ಜಿಲ್ಲೆಯಿಂದ ಇಡೀ ರಾಜ್ಯದವರೆಗಿದ್ದಾರೆ, ದಿಲ್ಲಿವರೆಗೂ ಇದ್ದಾರೆ. ಮಾನ್ಯ ಖರ್ಗೆ ಸಾಹೇಬ್ರ ಕುಟುಂಬಕ್ಕೆ ಅವರು ಅವಾಚ್ಯ ಶಬ್ದದಿಂದ ಬೈದಿದ್ದಾರೆ. ಅವ್ರ ತಾಯಿಗೆ, ತಂದೆಗೆ, ಅವರು ತಂಗಿಗೆ ಅವ್ರಿಗೆ ಬೈದಿದ್ರೆ ಇಡೀ ಕಲಬುರಗಿ ಜನತೆಗೆ ಬದಂಗಿದೆ. ಇದು ಒಂದು ಜಿಲ್ಲಾ ಆಡಳಿತಕ್ಕೆ ನಾನು ಒಂದು ತಮ್ಮ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀನಿ. ಅವನು ಯಾರೇ ಇರಲಿ, ತಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡು ಆದಷ್ಟು ಕೂಡಲೇ ಅರೆಸ್ಟ್ ಮಾಡಿದ್ರೆ ಒಳ್ಳೆಯದಿಲ್ಲ ಅಂದರೆ ರಾಜ್ಯಾದ್ಯಂತ ಬೆಂಕಿ ಹತ್ತೋದು ಗ್ಯಾರಂಟಿ. ಏನೋ ಅಪ್ಸ್ಕೊಂಡಿದ್ದು ಲಾತೂರದಲ್ಲಿ ಏನು ಲೊಕೇಶನ್ ತೋರ್ತದಂತೆ ಮೂಲತಃ ಗೊತ್ತಾಗಿದೆ. ಆದರೆ ಆ ವ್ಯಕ್ತಿ ಬೈದಿದ್ದು ನೋಡಿದ್ರೆ ಅವನು ಮೈಂಡ್ ಸೆಟ್ ಏನಿದೆ ಅಂದರೆ ಪ್ರಿಯಾಂಕ್ ಖರ್ಗೆ ಅವರು ವಿಚಾರಗಳಿಗೆ ನಿಲ್ಲಿಸಬೇಕಾಗ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ಅವ್ರ ವಿಚಾರ ಜನರ ವಿಚಾರ, ಜನರಿಗೆ ಒಳ್ಳೆಯ ವಿಚಾರ. ಅವರು ಜನರ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಶಿಕ್ಷಣ ಸಿಗಲಿ ಅಂತ ಅವರು ಮೆಸೇಜ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗೇನು ದೊಡ್ಡ ದೊಡ್ಡ MLAಗಳು, BJP MLAಗಳು ಕಾಲೇಜಸ್ ಇದ್ದಾವೆ, ಸ್ಕೂಲ್ಸ್ ಇದ್ದಾವೆ, NPS ಅಂತ ದೊಡ್ಡ ದೊಡ್ಡ ಸಂಸ್ಥೆ ಇದೆ. ಆ ಸಂಸ್ಥೆಯಿಂದ ತಮ್ಮ ಕೆಲಸಗಳು ಮಾಡ್ಕೊಡ್ರಿ, ತಮ್ಮ ಮನೆಯಲ್ಲಿ ಕೆಲಸ ಮಾಡ್ರಿ ಅಂತ ಅವ್ರು ಹೇಳ್ತಾರೆ. ಆದರೆ ಇವ್ರ ವಿಚಾರಗಳು ಗೌರ್ಮೆಂಟ್ ಶಾಲೆಯಲ್ಲಿ ಇರ್ತಕ್ಕಂಥ ಏನು ಬಡ ವಿದ್ಯಾರ್ಥಿಗಳಿದ್ದಾರೆ ಅವ್ರ ಮೈಂಡ್ ಇಷ್ಟ ಮಾಡಬೇಕು, ಕಾಲೇಜಲ್ಲಿ ಇದ್ದಂಥ ವಿದ್ಯಾರ್ಥಿಗಳ ಮೈಂಡ್ ಇಷ್ಟ ಮಾಡಬೇಕು. ಇದು ಏನು ಮನುವಾದ ಇದೆಲ್ಲ, ಆ ಮನುವಾದ ಅವರು ಸೃಷ್ಟಿ ಮಾಡ್ತಂಗೆ ಕೆಲಸ ಮಾಡ್ಕೊಂತಾರೆ. ಆ ಸನಾತನ ವಿರೋಧಿಗಳಿಗೆ ನಾವು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದಯವಿಟ್ಟು ತಾವುಗಳು ಶಿಕ್ಷಣ ಕಡೆ ಒತ್ತು ಕೊಡಿ, ಒಳ್ಳೆ ವಿಚಾರಗಳಿಗೆ ಒತ್ತು ಕೊಡಿ, ಜಾತಿಯ ಭಾವನೆ ತರಕ್ಕೆ ಹೋಗಬೇಡಿ ಅಂತ ನಾವು ಕಳಕಳಿಯಿಂದ ಮನವಿ ಮಾಡಿ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ.